ಮಾಡಿಸುವಂತ ಎಲ್ಲ ಯಾತಕ್ಕೆ ಬಾರದಿರಲು ಅದು ನನಗೆ ತಿಳಿಯದು ಪಾರ್ಥ. ಅಯ್ಯೋ ನಾ ಮಂದ ಭಾಗ್ಯನಾಗನ್ನು ಗಂಧನಾದ ಅಭಿಮಾನ್ಯವನ್ನೆಲ್ಲ ಕೌರವರಾದ ಕುಂಬಿ ನೀಚರು ಕುಂದರು. ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ ಲಕ್ಷ್ಮೀಪತಿ. ಸ್ವಲ್ಪ ಹೇಳು ಅಭಿಮಾನ್ಯವಿನ ಸಂಗತಿ. ಫಲ್ಗುಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹಾಗಾದರೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ವೀರ ಫಲ್ಗುಣನೇ ಎನ್ನ ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ ತರುಣನ ಮೋದಿ ತರುಣನ ಮೋದಿ ಫಲದ ಪದೇತಕೆ ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ಫಲ್ಗುಣ ಹೇಳುವೆ ಕೇಳು. ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ ತರುಣನ ಮೋದಿ ಫಲದ ಪದೇತಕೆ ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ನಿನ್ನಯ ಕುವರನು ಕನಕಾಂಬೆಯನು ನಿನ್ನಯ ಕುವರನು ಕನಕಾಂಬೆಯನು ಹಾಡದ ಮರದಿಂದ ನಿನ್ನನ್ನು ಮೊಳಪಿಹನು ಶ್ರೀರಾಮನನ್ನು ಕಾಡೆನು ನಾನು. ಶ್ರೀರಾಮನನ್ನು ಕಾಡೆನು ನಾನು ಬೆಳುವಿನ ಕೀರ್ತಿಯನ್ನು ನೀನಿಲ್ಲ ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ ತರುಣನ ಮೋದಿ ಫಲದ ಪದೇತಕೆ ತರುಣನ ಮೋದಿ ಫಲದ ಪದೇತಕೆ ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ವೀರ ಫಲ್ಗುಣನೇ ಎನ್ನ ಪ್ರಿಯತಕನೇ. ಫಲ್ಗುಣ, ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಕಾಣದೆ ನಿನ್ನ ಮಗನ ವರ್ತಮಾನವನ್ನು ಪೇಳಂದರೆ ನಾನೇನು ಪೇಳಲಿ? ನಿನಗೆ ಹರಿಯದ ಕಾರ್ಯ ದಾವದಿರುವುದು ಕೃಷ್ಣ. ನಿನ್ನ ಪುತ್ರನು ಮಿತ್ರರೊಡಗೂಡಿ ಆಟದ ಬರದಲ್ಲಿ ನಿನ್ನನ್ನು ಮರೆತಿರುವನೋ ಏನು? ಪತ್ನಿಯರೊಂದಿಗೆ ತುರದ ಆನಂದದಲ್ಲಿ ಮಗ್ನನಾಗಿರುವನೋ ಏನು? ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪತ್ವೈಗೋದಲ್ಲಿ ಪ್ರತಿ ಹೊಂದಿದನೋ ಏನು? ಮೇಲೇಳು ಪಾತ್ರ. ಈ ತತ್ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಿಗೆ ಹೋದರೆ ತಿಳಿಯುವುದು ನೋಡು ಗಾಂಡೀವಿ. ಬಿಡು ಬಿಡಿ ಅದಕ್ಕೆ ಯೋಚನೆ ಮಾಡುವೆ. ಕಾಣದಿರಲಾರ